ಚಾಮರಾಜನಗರ ಡಿಸ್ಟಿಕ್ ಮಲೆ ಮಾಸರ್ ಬೆಟ್ಟ ಸರ್. ಹೇಳಿ ಏನ್ ಮ್ಯಾಟ್ರ್. ಅದೇ ಸರ್ ಗಾಡಿ ಒಂದು 17 ತಗೊಂಡಿದ್ದು 2017 ಯಾವ ಗಾಡಿ? ಸೂಪರ್ ಎಸ್ ಸರ್, ಟಾಟಾ ಎಸ್ ಗೂಡ್ಸ್ ಗಾಡಿ. ಅದ್ 2 ವರ್ಷ ಡ್ಯೂ ಕಟ್ಟಿದ್ದು, ಡ್ಯೂ ಕಟ್ಕೊಂಡು ಕೊರೋನಾ ಟೈಮ್ ಪಕ್ಕದಲ್ಲಿ ಬರುವಾಗ 3 ಡ್ಯೂ ಕಟ್ಟಿಲ್ಲ, ಗಾಡಿ ಸೀಸ್ ಮಾಡಿದ್ರು. ಗಾಡಿ ಸೀಸ್ ಮಾಡು, ಗಾಡಿ ತಗೊಂಡ್ರು. ಕೇಳಿದಕ್ಕೆ ಗಾಡಿ ಕೊಡಲ್ಲ ಅಂದ್ರು. ಸೀಸಿಂಗ್ ಅಮೌಂಟ್ ಏನೈತೆ ಸೆಟಲ್ಮೆಂಟ್ ಮಾಡ್ತೀವಿ ಕೊಡಿ ಅಂತ ಕೇಳಿದ್ವಿ. ಗಾಡಿ ಹರಾಜಿಗೆ ಬಿಡ್ತೀವಿ ಅಂತ ಹೇಳಿದ್ರು. 15 ದಿನ ಆಯ್ತು, ಹರಾಜಿಗೆ ಬಿಡ್ತೀವಿ ಅಂತ ಹೇಳಿದ್ರು. ಇಲ್ಲ ನಮ್ಮ ಅಣ್ಣವ್ರೆ ಕ್ಲಿಯರ್ ಮಾಡಿ ತಗೊಂತಾರೆ, ಅವರೇ ಕೊಟ್ಬಿಡಿ ಸರ್, ಕ್ಲಿಯರ್ ಮಾಡ್ಕೊತಾರೆ ಅವ್ರು ಅಂತ ಕೇಳಿದಕ್ಕೆ ಕೊಡಲ್ಲ ಅಂದ್ರು. ತಿರ್ಗಾ ನಮ್ಮ ಅಣ್ಣನ ಕರ್ಸ್ಬಿಟ್ಟು ಅವರು ಗಾಡಿ ಸೆಟಲ್ಮೆಂಟ್ ಮಾಡ್ಕೊಂಡ್ರು. ನಮ್ಮ ಅಣ್ಣವ್ರೆ ತಗೊಂಡ್ರು, ನಮ್ಮ ಸೋದರ ಮಾವ ಅಲ್ಲೇ ತಗೊಂಡ್ರು ಗಾಡಿನ, ಅವ್ರ ಮನೆಯವರ ಗಾಡಿ. ಇವಾಗ ಸೆಟಲ್ಮೆಂಟ್ ಇವಾಗ ಸೀಸಿಂಗ್ ಮಾಡೋ, ಇವಾಗ ಸೆಟಲ್ಮೆಂಟ್ ಮಾಡಕ್ ಹೇಳ್ತಾರೆ ಸರ್. ತಿರ್ಗಾ ನೋಟಿಸ್ ತಿರ್ಗಾ ಸೆಟಲ್ಮೆಂಟ್ ಮಾಡ್ಬೇಕು ನೀವು ಹಾಗಂತ ಹೇಳ್ತಾರಲ್ಲ ಸರ್. ಈಗ ನಿಮ್ ಗಾಡಿನ ಸೀಸ್ ಮಾಡಿದ್ರಲ್ವ, ಲೋನ್ ಏನೋ ಪೆಂಡಿಂಗ್ ಇತ್ತು ಅಂತ. ಹೌದು ಸರ್. ಸೀಸ್ ಮಾಡಾದ್ಮೇಲೆ ಅವರು ನೀವು ಹೋಗಿ ಕೇಳಿದ್ರೆ ಅವರು ನಿಮ್ಗೆ ಕೊಡಲ್ಲ, ಗಾಡಿನ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ನೀವು ಬಾಯಲ್ಲಿ ಹೋಗಿ ಕೇಳೋ ಬದಲು ಒಂದ್ ಲೆಟರ್ನ ಬರ್ಕೊಂಡು ಹೋಗ್ಬಿಟ್ಟು, ನೋಡಿ ಸರ್ ಗಾಡಿ ಸೀಸ್ ಮಾಡಿದೀರಾ, ತೊಂದ್ರೆ ಇಲ್ಲ, ಆಯ್ತು ನಾವು ಒಂದ್ ಸ್ವಲ್ಪ ಅಮೌಂಟ್ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ ಬರ್ತೀವಿ, ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಗಾಡಿನ ಮಾರಕ್ ಬಿಡಬೇಡಿ, ಸ್ವಲ್ಪ ಹೋಲ್ಡ್ ಅಲ್ಲಿ ಇಕ್ಕಿ ಅಂತ ಹೇಳಿ ನೀವೇನಾದ್ರು ಬರವಣಿಗೆ ರೂಪದಲ್ಲಿ ಲೆಟರ್ನ ಕೊಟ್ಟು ಏನಾದ್ರು ಬಂದಿದ್ರಾ? ಬರೀ ಬಾಯಿ ಮಾತನ್ನ ಹೇಳ್ಬೋದು ಬಂದಿದ್ರಾ? ಇಲ್ಲ ಸರ್, ನಾವು 3 ಜನ ಕರ್ಕೊಂಡು ಹೋಗಿ ಸೆಟಲ್ಮೆಂಟ್ ಕ್ಲಿಯರ್ ಮಾಡ್ತೀವಿ, ನಮ್ಮ ಅಣ್ಣವ್ರಿಗೆ ಕೊಟ್ಬಿಡಿ, ಕ್ಲಿಯರ್ ಮಾಡ್ತೀವಿ, ಅದೇನೈತೆ ಸೆಟಲ್ಮೆಂಟ್ ಕ್ಲಿಯರ್ ಮಾಡ್ತೀವಿ ಹಂಗಂತ ಹೇಳ್ದ. ಕಂಟಿನ್ಯೂ ಫೈನಾನ್ಸ್ ಇದೆಲ್ಲ ಏನೈತೆ ಅಲ್ಲ ಹಂಗ್ ಕ್ಲಿಯರ್ ಮಾಡ್ಬಿಡ್ತೀವಿ, ಗಾಡಿನ ನಮ್ಗೆ ಕೊಟ್ಬಿಡಿ ಹಂಗಂತ ಹೇಳಿದ್ವಿ. ಇಲ್ಲ ಗಾಡಿ ಹರಾಜ್ ಹಾಕ್ಬಿಟ್ಟಿದೀವಿ, ಗಾಡಿ ಆಗ್ಲೇ ಹರಾಜಿಗೆ ಹೋಗ್ಬಿಟ್ಟದ ಅಂತ ಹೇಳಿದ್ರು. ಅಲ್ರಿ ನೀವ್ ಹೋಗಿ ಕೇಳತ್ತಲ್ಲಿ ಅವರು ಹರಾಜಿಗೆ ಹಾಕ್ಬಿಟ್ಟಿದೀವಿ ಅಂತ ಅವ್ರು ಹೇಳಿದ್ರಲ್ವಾ? ಹರಾಜಿಗೆ ಗಾಡಿನ ಸೀಸ್ ಮಾಡದ ಮೇಲೆ ನೀವು ಹೋಗಿ ಲೆಟರ್ ಕೊಡ್ಬೇಕಾಗಿತ್ರಿ. ನಾನ್ ಬಂದು ಇದನ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳೋವರೆಗೂ ನಮ್ಗೆ ಕಾಲಾವಕಾಶ ಕೊಡಿ, ಒಂದ್ ತಿಂಗಳು 1.5 ತಿಂಗಳು ಕಾಲಾವಕಾಶ ಕೊಡಿ ಅಂತ ಲೆಟರ್ ಗಿಟ್ರು ಬರ್ಕೊಟ್ರ ಇಲ್ವಾ? ಏನ್ ಕೊಡ್ಲಿಲ್ಲ ಸರ್. ಕೇಳಿದ ನೀವು ಗಾಡಿ ಹರಾಜು ಮಾಡಿದ್ರಲ್ಲ ಅನ್ಬಿಟ್ಟು ಲೆಟರ್ ಕೊಡಿ ಅಂತ ಕೇಳಿದ ಸರ್. ನೀವ್ ಹೋಗಿ ಲೆಟರ್ ಕೊಡ್ಬೇಕಾಗಿತ್ತಲ್ರಿ. ಅವ್ರು ನೀವ್ ಹೋಗಿ ಅದನ್ನ ಲೆಟರ್ ಗಿಟ್ರಿ ಏನು ಕೊಡದೇ ಇರೋದ್ರಿಂದ ಅವ್ನು ತಗೊಂಡಾಗ ಆಟೋ ಮಾಲ್ಗ್ ಹಾಕಿ ಮಾರಾಕಿರ್ತಾನೆ. ನೀವ್ ಆತರ ಮಾಡ್ಬೇಕ್ರಿ ಅಂದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಹೇಳ್ತಾ ಇದೀರಾ. ಇವಾಗ ನಮ್ಮ ಅಣ್ಣವ್ರಿಗೆ ಮಾರವ್ರೆ ಸರ್ ಗಾಡಿನವ್ರು, ನಮ್ಮ ಬೇರೆಯವ್ರಿಗೆ ಹರಾಜು ಮಾರ್ಬಿಟ್ಟಿದೀನಿ ಅಂದ್ಬಿಟ್ಟು ತಿರ್ಗಾ ನಮ್ಮ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ನಮ್ಮ ಅಣ್ಣವ್ರನ್ನ ಕರ್ಕೊಂಡ್ಬಿಟ್ಟುವಲ್ಲ, ತಿರ್ಗಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮ್ಮ ಅಣ್ಣವ್ರಿಗೆ ಕೊಟ್ಟಾರ. ಹೇಳ್ತೀನಿ ಕೇಳ್ರಿ, ನಿಮ್ ಅಣ್ಣನೇ ತಗೊಳ್ಳಿ, ರೋಡಲ್ಲಿ ಹೋಗೋ ದಾಸೆ ಐನಾರ ತಗೊಳ್ಳಿ, ಇಲ್ಲ ನಾನಾರು ತಗೊಳ್ಳಿ, ನೀವಾರು ತಗೊಳ್ಳಿ, ಅದೆಲ್ಲ ಇಂಪಾರ್ಟೆಂಟ್. ಸರಿ ಸರ್. ಇವಾಗ ನೀವು ಗಾಡಿನ ಕಳ್ಕೊಂಡ್ಮೇಲೆ ಅಟ್ಲೀಸ್ಟ್ ನೀವು ಹೋಗಿ ಒಂದು ಲೆಟರ್ ಅಲ್ಲಿ ಬರ್ಕೊಡ್ಬೇಕು, ನಮ್ಗೆ ಹಿಂಗ್ ಟೈಮ್ ಕೊಡಿ, ನಾನ್ ಬಂದು ಗಾಡಿ ಬಿಡ್ಸ್ಕೊಂತೀನಿ ಅಂತ. ಅದು ನೀವು ಮಾಡದಿಲ್ದೇ ಇರೋದ್ರಿಂದ ಅವ್ನ್ ಗಾಡಿ ಮಾರಿದಾನೆ. ನಿಮ್ ಅಣ್ಣ ಅವತ್ತು ನೀವು ಹೋಗಿದ್ದಾಗ ನಿಮ್ಗೆ ಕೊಡಲ್ಲ ಅನ್ಬಿಟ್ಟು ಮತ್ತೆ ನಿಮ್ ಅಣ್ಣ ಕೊಟ್ಟವ್ರೆ, ಇನ್ನೊಂದು ಅಲ್ಲೊಂದು ಅಲ್ಲ. ಈಗ ಆಯ್ತು, ಕೊಟ್ಟಿದ್ದು ಆಗೋಗೈತೆ, ನಿಮ್ ಅಣ್ಣ ಪರ್ಚೇಸ್ ಮಾಡಿ ತಗೊಂಡಿದ್ದು ಆಗೈತೆ. ಸರಿ ಸರ್. ನೀವು ಆ ಗಾಡಿನ ಸೀಸ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್, ಈಗ ಉದಾಹರಣೆಗೆ ನಿಮ್ ಗಾಡಿ ಮೇಲೆ ಒಂದ್ 5 ಲಕ್ಷ ಸಾಲ ಇತ್ತು ಅಂತ ಅನ್ಕೊಳ್ಳಿ. ಸರಿ ಸರ್. ನೀವು ಒಂದ್ 2 ಲಕ್ಷ ಕಟ್ಟಿರ್ತೀರ, ಇನ್ನ 3 ಲಕ್ಷ ಪೆಂಡಿಂಗ್ ಇರುತ್ತೆ. ಸರಿ ಸರ್. ಆ ಪೆಂಡಿಂಗ್ ಇದ್ದಾಗ ಏನ್ ಮಾಡ್ತಾರೆ, ಗಾಡಿನ ಸೀಸ್ ಮಾಡಿರ್ತಾರೆ ಅಂದಾಗ ಆ 3 ಲಕ್ಷ ಪೆಂಡಿಂಗ್ ಇರೋದಕ್ಕೆ ಏನ್ ಮಾಡಿರ್ತಾರೆ, ನೀವು ಕಾಲಾವಕಾಶ ಏನ್ ತಗೊಂಡಿರ್ತೀರಲ್ಲ, ಬಿಡು ಸೀಸ್ ಆಗೋಯ್ತು, ಯಾರ ತಗೊಂಡ್ಬಿಟ್ಟ, ನಮ್ಮ ಅಣ್ಣ ತಗೊಂಡ, ದೊಡ್ಡಪ್ಪ ಮಗ ತಗೊಂಡ, ಯಾರ ತಗೊಂಡ ಬಿಡು ಅನ್ಕೊಂಡ್ ನಿಮ್ ಪಾಡ್ ನೀವು ಸುಮ್ನೆ ಆಗ್ಬಿಡ್ತೀರಾ. ಅವಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿ ಉಳಿದಿರುತ್ತಲ್ಲ 3 ಲಕ್ಷ ಪೆಂಡಿಂಗ್ ದುಡ್ಡು, ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಚೆಕ್ ಬೌನ್ಸ್, ಓಡಿ ಅಂತ ಎಲ್ಲ ಸೇರಿಸ್ತಾ ಇರ್ತಾರೆ. ಎಲ್ಲ ಸೇರಿಸಿ 3 ಲಕ್ಷ ಇದ್ದ ಜಾಗಕ್ಕೆ ತಗೊಂಬಂದ್ 9 ಲಕ್ಷ ಕುಂಡ್ರಿಸ್ತಾರೆ. ಸರಿ ಸರ್. ಆಮೇಲೆ ನಿಮ್ಗೊಂದು ನೋಟಿಸ್ ಕಳಿಸ್ತಾರೆ, ನೋಡಪ್ಪ ನಿನ್ ಗಾಡಿ ಈ ತರ ಸೀಸ್ ಆಗಿ ಗಾಡಿನ ಮಾರ್ಬಿಟ್ಟಿದ್ದು, ಬ್ಯಾಲೆನ್ಸ್ ಅಮೌಂಟ್ ಇಷ್ಟು ಉಳಿಸಿದ್ದಲ್ಲ, ಅದಕ್ಕೆ ಚೆಕ್ ಬೌನ್ಸ್, ಓಡಿ ಚಾರ್ಜ್, ಲೇಟ್ ಪೇಮೆಂಟ್, ಬಡ್ಡಿ ಅಂತ ಹಾಕಿ 9 ಲಕ್ಷ ತಂದು ನಿಲ್ಸಿದೀವಿ. ಈ ದುಡ್ಡನ್ನ ನೀನ್ ಕಟ್ಬೇಕು, ಕಟ್ಟಿಲ್ಲ ಅಂದ್ರೆ ನಿನ್ಗೆ ಲೀಗಲ್ ಬರುತ್ತೆ, ಲೀಗಲ್ ಅವಾಗ ನೀನ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಅಂತ ನೋಟಿಸ್ ಕಳಿಸ್ತಾರೆ. ಆ ರೀತಿಲೆಲ್ಲ ನಿಮ್ಗೆ ಆಗಿರ್ಬೇಕು. ಅದಕ್ಕೆ ಹುಡಿಕೊಂಡು ನನ್ನ ನಂಬರ್ ಫೋನ್ ಮಾಡಿರ್ತೀರಾ. ಹೌದು ಸರ್. ಇವಾಗ ಅದೇ ಇವಾಗ ನೋಟಿಸ್ ಬಂದಿರೋದಕ್ಕೆ ಸರ್ ಇವಾಗ ಮಾಡಿದ್ದೀನಿ. ಅಷ್ಟೇ. ನೀವೆಲ್ಲ ಏನ್ ಗೊತ್ತೇನ್ರಿ, ಹೇಳಿ ಸರ್. ಒಂದು ಡ್ರೈವರ್ ಡಿಪಾರ್ಟ್ಮೆಂಟ್ ಗೆ ನಾವು ಬಂದಿದೀವಿ ಅಂದಾಗ, ಸರಿ ಸರ್, ನಾವ್ ಹೆಂಗೆ ಒಂದು DL ನ ತಗೊಂತೀವಿ, ನಾವ್ ಹೆಂಗೆ ಒಂದು ವೆಹಿಕಲ್ ನ ತಗೊಂತೀವಿ, ನಾವ್ ಹೆಂಗೆ ತಗೊಂಡಿರುವಂತ ವೆಹಿಕಲ್ ನ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡ್ತೀವೋ ಇಲ್ಲ ಟ್ಯಾಕ್ಸಿಗೆ ಅಟ್ಯಾಚ್ ಮಾಡ್ತೀವೋ,
ಹಾ ಅದೇ ರೀತಿಯಲ್ಲಿ ಯಾವ್ದಾದ್ರು ಒಂದು ಡ್ರೈವರ್ ಅಸೋಸಿಯೇಷನ್ ಅಲ್ಲಿ ಇರ್ಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗ್ ಬರ್ಬೇಕು. ಯಾಕ್ ಗೊತ್ತಾ, ಸರಿ ಸರಿ ಸರ್. ಇಂಥ ಇನ್ಸಿಡೆಂಟ್ ಗಳಾದಾಗ ಹಾ ಏನು ಹಾ ಎತ್ತ ಅನ್ನೋ ಮಾಹಿತಿಗಳು, ಇವಾಗ ನೀವ್ ಹೆಂಗ್ ನನಗ್ ಫೋನ್ ಮಾಡಿ ಮಾಹಿತಿ ಕೇಳಿರ್ತೀರಾ, ಹಾ ಇಂಥ ಹಾ ಮಾಹಿತಿಗಳನ್ನ ನಾವು ಬೇರೆ ಗ್ರೂಪ್ ಗಳಲ್ಲಿ ಹಾಕಿ ತಿಳಿಸ್ತಿರ್ತೀವಿ. ಸರಿ ಸರ್. ಹಾ ಅವಾಗ ಏನಾಗುತ್ತೆ, ನೀವು ಗ್ರೂಪ್ ಗಳಲ್ಲಿ ಇದ್ದಾಗ, ಓ ಹಾ ನಂದು ಈ ತರ ಆಗಿರ್ಬೋದು, ಬೇಡ ನನ್ಗೆ ಈ ತರ ಮುಂದೆ ನೆಕ್ಸ್ಟ್ ಆಗ್ಬೋದು, ಈಗ ಹಾ ನಾನ್ ಹೆಂಗ್ ಎಚ್ಚೆತ್ಕೊಳ್ಬೋದು, ಈ ಹಾ ರೀತಿ ಒಂದು ಜವಾಬ್ದಾರಿಗಳು ನಿಮ್ಗೆ ಬರ್ತದೆ. ಸರಿ ಸರಿ ಸರ್. ಆಗ ನೀವು ಸಂಘಟನೆಗಳಲ್ಲಿ ಇದ್ದಾಗ ಈ ರೀತಿ ವಿಷಯಗಳು ತಿಳ್ಕೊಂಡಾಗ ನೀವು ಅದೇನೋ ಅಂತಾರಲ್ಲ, ತಲೆ ಮೇಲೆ ಹಾ ಹೋಗೋದು ಎಲೆ ಮೇಲೆ ಹೋಯ್ತು ಅನ್ನೋ ತರ, ಹಾ ಹಾ ಹಂಗೆ ತಲೆ ಮೇಲೆ ಹೋಗುವಂತದನ್ನ ಎಲೆ ಮೇಲೆ ಹೋಗುವಂತ ರೀತಿಲಿ ನೀವು ಮಾಡ್ಕೊಳ್ಬಹುದು. ಆದ್ರೆ ನಿಮ್ಗೆ ಅದ್ ಯಾವ್ದು ಬೇಕಿರೋದಿಲ್ಲ. ಸರಿ ಸರ್. ಹಾ ಯಾಕೆ ಅಂದ್ರೆ, ಅಯ್ಯೋ ಬಿಡ ಅವ್ನ್ ಯಾರೋ ಸಂಘಟನೆ ಮಾಡ್ಕೊಂಡು ಅಂತ ಅದ್ರಲ್ಲೆಲ್ಲ ಹೋದ್ರೆ ಹಂಗಂತೆ ಹಿಂಗಂತೆ, ಅವ್ನ್ ಯಾರೋ ಹಂಗಂದಂತೆ ಇವ್ನ್ ಯಾರೋ ಹಿಂಗಂದಂತೆ ಅನ್ಕೊಂಡು ನೀವ್ ಹಾ ಯಾವ್ದನ್ನು ಕೂಡ ಬಂದು ಸೇರ್ಕೊಳ್ಳೋದಿಲ್ಲ. ಹೌದು ಸರ್. ಆಮೇಲೆ ನಮ್ ಕರ್ನಾಟಕದ ಜನತೆಯಲ್ಲಿ ಹೇಳ್ತೀನಿ, ವಿದ್ಯಾವಂತರು ಹಾ ಇವ್ರುಗಳಿಗೆ ಜಾಗೃತಿ ಅಂತ ಏನು ಮೂಡಿಸೋದಿರುತ್ತಲ್ಲ, ಅನುಭವ ಆಗಿರುವಂತವ್ರು ಇಲ್ಲ ಒಂದು ಸಂಘ ಸಂಸ್ಥೆ ಕಟ್ಕೊಂಡಿರುವಂತವ್ರು ಜಾಗೃತಿ ಮೂಡಿಸ್ತಾರಲ್ಲ, ಆ ಹೌದು ಸರ್. ಮೂಡಿಸುವಂತ ಜಾಗೃತಿಗಳನ್ನ ತಿಳ್ಕೊಳಕ್ಕೆ ಪೇಶನ್ಸ್ ಇಲ್ದೇ ಇರೋವಂತವ್ರು ನಮ್ಮಂತ ವಿದ್ಯಾವಂತರು ಅವಿದ್ಯಾವಂತರುಗಳು. ಸರಿ. ಹಂಗಾಗಿ ಈ ತರ ಸಮಸ್ಯೆ ಸಿಗಾಕೊಂಡಾಗ ನಿಮ್ಮ ಹಾ ಸಾಲ ಏನಿರುತ್ತೆ ಅದು ದುಪ್ಪಟ್ಟಾಗಿ ನಿಂತು ನಿಮ್ಮ ಹಾ ಆಸ್ತಿ ಮಾರುವಂತ ಸ್ಟೇಜ್ ಬಂದಾಗ್ಲೇ ನೀವು ನಮ್ಮಂತವ್ರನ್ನ ಹುಡ್ಕೊಂಡ್ ಬರೋದು, ಹಿಂಗ್ ಫೋನ್ ಹಾಕಿ ಕೇಳೋದು. ಈಗ ಏನ್ ಮಾಡೋದು ಸರ್, ಇದು ನೋಟಿಸ್ ಏನು ಮಾಡಕ್ ಬರಲ್ಲ. ಇವಾಗ ಲಾಯರ್ ನೋಟಿಸ್ ಬಂದಿರೋದ್ರಿಂದ ಹಾ ನೀವು ಲಾಯರ್ ನ ಕನ್ಸಲ್ಟ್ ಮಾಡಕ್ ಹೋದ್ರೆ, ಲಾಯರ್ ನೋಡಪ್ಪ ಬ್ಯಾಂಕ್ ಹಾ ಅಲ್ಲಿ ಹೋಗಿ ಮಾತಾಡ್ಕೋ, ಇಲ್ಲ ಅಂದ್ರೆ ಇಷ್ಟು ಅಮೌಂಟ್ ಕಟ್ಬೇಕು ನೀನ್ ಕಟ್ಟು ಅಂತ ಲಾಯರ್ ಹೇಳಿ ಸುಮ್ನಾಗ್ತಾನೆ. ಹಾ ಅದ್ರ ಬದಲು ಮತ್ತೆ ನೀವು ಬ್ಯಾಂಕ್ ಹೋಗಿ, ಸರಿ ಸರ್. ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು, ಸರ್ ಇಲ್ಲ ತುಂಬಾ ಕಷ್ಟ ಇದೆ, ದಯವಿಟ್ಟು ನಮ್ಗೆ ಹಾ ನನ್ನ ಪ್ರಿನ್ಸಿಪಾಲ್ ಅಮೌಂಟ್ ಎಷ್ಟಿದೆ ಇವಾಗ ನೋಡಿ ಸರ್ ಅಂತ ಕೇಳಿ. ಹಾ ಆ ಪ್ರಿನ್ಸಿಪಾಲ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟೊಂದು ಕಟ್ಕೊಡ್ತೀನಿ ಸರ್, ದಯವಿಟ್ಟು ನನ್ಗೆ NOC ಕೊಟ್ಬಿಡಿ ಅಂತ ಕೇಳ್ಕೊಂಡು ಹಾ ನೀವು ಪ್ರಿನ್ಸಿಪಾಲ್ ಅಮೌಂಟ್ ಕಟ್ಟಿ NOC ನ ತಗೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಸೇಫ್. ಸರಿ ಸರ್. ಇಲ್ಲ ಅಂದ್ರೆ ನಿಮ್ಗೆ ಇದೇ ತರನೇ ಲಾಯರ್ ನೋಟಿಸ್ ಅಂತ ಕೊಟ್ಕೊಂಡು ಹಾ ನಿಮ್ಗೆ ಕೋರ್ಟ್ ಬರುವಂತ ಸಿಚುವೇಶನ್ ನಿರ್ಮಾಣ ಮಾಡ್ತಾರೆ. ಸರಿ ಸರ್. ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅವರು ವಾರಂಟ್ ಇಶ್ಯೂ ಮಾಡ್ತಾರೆ. ಅವಾಗ ಪೊಲೀಸ್ನವರು ವಾರಂಟ್ ಇಶ್ಯೂ ಆದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾರೆ. ಹಾ ಅವಾಗ ನೀವು ಮತ್ತೆ ಬೇಲ್ ಮಾಡಿಸ್ಕೊಬೇಕು, ಬೇಲ್ ಮಾಡಿಸ್ಕೊಂಡಾದ್ಮೇಲೆ ಕೋರ್ಟ್ ಹೋಗ್ಲೇಬೇಕು. ಹಾ ಈ ರೀತಿ ವ್ಯವಸ್ಥೆಗಳು ಇರೋದ್ರಿಂದ ಅದ್ರಲ್ಲೆಲ್ಲ ಗೋಜಲು ಸಿಗಾಕೊಂಡು ಒದ್ದಾಡೋ ಅಂತ ಪರಿಸ್ಥಿತಿ ಬರ್ತದೆ. ಹಾ ಯಾವತ್ತೇ ಆಗ್ಲಿ ನಾವು ಸಾಲ ಮಾಡಿರ್ತೀವಿ, ಕಾರ್ ತಗೊಂಡಿರ್ತೀವೋ, ಮನೆ ತಗೊಂಡಿರ್ತೀವೋ, ಸೈಟ್ ತಗೊಂಡಿರ್ತೀವೋ, ಏನೋ ಒಂದು ವಸ್ತುಗಳನ್ನ ಬ್ಯಾಂಕ್ ಇಂದ ತಗೊಂಡಿರ್ತೀವಿ ಅಂದಾಗ, ಹಾ ನಮ್ ಕೈಯಲ್ಲಿ EMI ಕಟ್ಟಕ್ಕಾಗದೆ ಅದನ್ನ ಕಳ್ಕೊಂಡಿರ್ತೀವಿ ಅಂದಾಗ, ಹಾ ಅವರು ಇನ್ನೊಬ್ರು ಮಾರಿರ್ತಾರೋ ಏನ್ ಮಾಡಿರ್ತಾರೋ, ನಮ್ದು ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿರುತ್ತೆ ಅಂತ ಇರುತ್ತಲ್ಲ, ಹೌದು ಸರ್. ಹೌದು. ಆ ಬ್ಯಾಲೆನ್ಸ್ ಅಮೌಂಟ್ ನಾವು ಕ್ಲಿಯರ್ ಮಾಡ್ಕೊಂಡು NOC ತಗೊಳ್ಳೋನು ಬುದ್ಧಿವಂತ. ಸರಿ ಸರ್. ಬಿಡು ಸೀಸ್ ಆಯ್ತು, ಅವ್ನ್ ಯಾರಿಗೋ ಹರಾಜ್ ಹಾಕೊಂಡಂತೆ, ಅವ್ನ್ ಯಾರಿಗೋ ಮಾರ್ಕೊಂಡಂತೆ, ಬಿಡು ಸೀಸ್ ಆಗಿ ಹೋದ್ಮೇಲೆ ನಾವ್ ಇನ್ನೇನ್ ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ ನಿಮ್ ಪಾಡ್ ನೀವ್ ಎಷ್ಟು ದಿನ ಇರ್ತೀರಾ, ಹಾ ಅಲ್ಲಿ ಅಷ್ಟು ದಿನ ಕುತುಬ್ ಮಿನಾರ್ ಬೆಳ್ದಂಗೆ ಬೆಳೀತಾ ಇರ್ತದೆ. ಸರಿ ಸರ್. ಇಲ್ಲಿ ನೀವು ಕಷ್ಟಪಟ್ಟು ಹಾ ದುಡಿತಾ ಇರ್ತೀರಾ, ಹಾ ಇಲ್ಲಿ ದುಡ್ದು ಏನೋ ನಮ್ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಒದ್ದಾಡ್ಕೊಂಡು ಏನೇನೋ ಮಾಡ್ತಾ ಇರ್ತೀರಾ, ಹಾ ಹಾ ಅಲ್ಲಿ ಇನ್ನೊಂದ್ ಕಡೆ ನಿಮ್ಗೆ ಗೊತ್ತೇ ಅಲ್ದಂಗೆ ನಿಮ್ಮ 2ರಷ್ಟು ಬೆಳೀತಾ ಇರ್ತದಲ್ಲಿ. ಅದೇ ಹಾಗೆ ಆಯ್ತು ಸರ್. ಹಾಗೆ ಆಯ್ತದೆ. ಅದೇ ಸರ್, ನಾವು ಗಾಡಿ ಕೇಳುವಾಗ 3:35 ಅಂತ ಹೇಳಿದ್ರು ಸರ್. ಅವ್ರು 2:20 ಕೊಟ್ಟವ್ರೆ ಗಾಡಿನ. 2:20 ಕೊಟ್ಟವ್ರು. ಇವಾಗ 1:10 ಕಟ್ಬೇಕಂತ ನಮ್ಮ ಅಣ್ಣ ಹೇಳ್ದ. ಹಂಗ ಹೇಳ್ತಾರ ಕಣೋ, ಏನೋ ಮಾಡೋದಂದ್ರು. ಅದು ನಮ್ ಬೇರೆ ಕಡೆ ವಿಚಾರಿಸಕ್ಕೆ ಹಿಂಗ್ ಹೇಳಿದ್ರು. ಅದು ಸೀಜ್ ಮಾಡಿದ್ರೆ ಇಲ್ಲ ಅಂತಲ್ಲ ಸರ್. ಇಷ್ಟು ವರ್ಷ ಆಯ್ತು, 2019 ಸೀಜ್ ಮಾಡಿದ್ವಿ ಸರ್ ಗಾಡಿ. ಆಯ್ತು ಬ್ರದರ್, ಈಗ ಸೀಸ್ ಮಾಡಿದ್ದು ಆಯ್ತು, ಗಾಡಿ ಇನ್ನೊಬ್ರಿಗೆ ಅವ್ರು ಮಾರ್ಕೊಂಡಿದ್ದು ಆಯ್ತು, ನಿಮ್ಮನ್ನ ತಗೊಂಡೋಗಿ ಲೀಗಲ್ ಒಳಗಡೆ ಸೇರ್ಸ್ಕೊಂಡಿರೋದು ಆಗೋಗೈತೆ. ಇವಾಗ ಒಂದು ನೀವು ಲಾಯರ್ ಜೊತೆ ಫೈಟ್ ಮಾಡ್ಬೇಕು, ಇಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು NOC ತಗೊಳ್ಬೇಕು. ಇದು 2 ಬಿಟ್ರೆ ಇನ್ ಬ್ರಹ್ಮ ಬಂದ್ರು ಅಷ್ಟೇ ಏನು ಮಾಡಕ್ ಸಾಧ್ಯನೇ ಇಲ್ಲ. ಅದು ಚೋಳಮಂಡಲ ಸರ್. ಚೋಳಮಂಡಲದಲ್ಲಿ ಯಾವ ಮಂಡಲ ಆದ್ರೂ ಅಷ್ಟೇ ರೀ, ಇರೋದೇ ಹಂಗೆ, ಆ ಪ್ರೊಸೀಜರ್ ಇರೋದೇ ಹಂಗೆ. ಸರಿ ಸರಿ ಸರ್. ಓಕೆ ಸರ್, ನಮ್ಗೆ ಗೊತ್ತಿರೋ ಲಾಯರ್ ಯಾರು ಸರ್ ಇದ್ದಾರೆ ಸರ್ ಚಾಮರಾಜನಗರದಲ್ಲಿ? ರೀ ಬೇಡ ಹೋಗ್ರಿ, ಫಸ್ಟ್ ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ಬ್ಯಾಂಕ್ ಅಲ್ಲೇ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಲೋನ್ ಕ್ಲಿಯರ್ ಮಾಡ್ಕೊಂಡು NOC ತಗೊಳ್ರಿ. ಕೋರ್ಟು ಕೇಸು ಲಾಯರ್ ಅಂತ ಅನ್ಕೊಂಡಿರೋರು
ಹಾ ಜೀವನದಲ್ಲಿ ಯಾರು ಉದ್ಧಾರ ಹಂಗ ಆಗಲ್ಲ. ಹಂಗ ಒಪ್ಕೋದಾರಲ್ಲ ಸರ್ ಹಂಗೆ ಸೆಟಲ್ಮೆಂಟ್ ಮಾಡ್ತೀವಿ ಸರ್ ಹಂಗಂತ. ಹ್ಞೂನ್ರಿ, ಬ್ಯಾಂಕ್ ಮ್ಯಾನೇಜರ್ ಹತ್ರ ನೀವು ಹೋಗಿ ಕೂತ್ಕೊಂಡ್ರೆ ಬೇಡ ಬಿಡಿ ಸರ್, ಯಾವ ಲೀಗಲ್ ಬೇಡ ಏನು ಬೇಡ, ನಾವು ಕ್ಲಿಯರ್ ಮಾಡ್ಕೊಂತೀವಿ ಅಂದ್ರೆ ಆಯ್ತು ಮಾಡಪ್ಪ ಅಂತ ಹೇಳಿ ಸರ್ ಇವಾಗ ಕ್ಲಿಯರ್ ಇವ್ರು ಅಂತ ಒಂದ್ ಕೂತ್ಕೊಂತಾರೆ. 20ರಲ್ಲಿ ಇವಾಗ 3 ಲಕ್ಷ ಕಳ್ಸೋಣಲ್ಲ ಸರ್ ನೋಟಿಸು. ನೀವ್ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳಿ, ಕಮ್ಮಿ ಎಷ್ಟು ಕೊಡಕ್ಕಾಗುತ್ತೋ ಮಾಡ್ಕೊಡಿ ಸರ್, ನನ್ಗೆ NOC ತಗೊಳೋದಕ್ಕೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟನ್ನು ನೀವು ಕಟ್ಲೇಬೇಕ್ರಿ. ಕಟ್ಲೇಬೇಕಾ? ಅಷ್ಟ್ ಕಟ್ಲೇಬೇಕು. ಅದು NOC ಬಂದ್ರೇನೆ ನೀವು ಅದರಿಂದ ಮುಕ್ತಿ. ಹಾ ನೀವ್ ಕೇಳ್ಕೊಂತೀರಲ್ಲ, ನಾವ್ ಸತ್ರೆ ನಮ್ಗೆ ಮುಕ್ತಿ ಸಿಗ್ಬೇಕು ಅನ್ನೋ ತರ, ಹಾ ಹಂಗೆ ಆ ಹಾ ಸಾಲದಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ NOC ಬರೋ ಅಷ್ಟು ದುಡ್ಡು ಕಟ್ಟಿದ್ರೇನೆ ಮುಕ್ತಿ ನಿಮ್ಗೆ. ಸರಿ ಸರಿ ಹ್ಮ್ NOC ತಗೊಳಕ್ ಮಾತ್ರ ಮರಿಬೇಡಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ಸ್.